ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ನಾವು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕುಂದೂರು ಗ್ರಾಮದ ಬಳಿ ಇರುವಂತಹ ಚಿಕ್ಕದೇವಮ್ಮ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದು ದಕ್ಷಿಣ ಕರ್ನಾಟಕದ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಶಕ್ತಿಪೀಠಗಳಲ್ಲಿ ಒಂದು. ಈ ದೇವಸ್ಥಾನ ಪ್ರಕೃತಿಯ ಮಡಿಲಿನಲ್ಲಿ ಹಸಿರಾದ ಗುಡ್ಡದ ಮೇಲೆ ನೆಲೆಸಿರುವಂತಹ ಧಾರ್ಮಿಕ ಮಹತ್ವ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ಚಿಕ್ಕದೇವಮ್ಮನ ಬೆಟ್ಟ ಮೈಸೂರಿನಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಬಹಳ ಸುಂದರವಾದ ಬೆಟ್ಟವನ್ನು ದೂರದಿಂದ ನೋಡಿದಾಗ ಆಕಾಶದ ಕಡೆಗೆ ಮುಖ ಮಾಡಿ ಮಲಗಿರುವಂಥ ಹೆಣ್ಣಿನ ಆಕೃತಿಯಂತೆ ಕಾಣುತ್ತೆ. ಈ ಕ್ಷೇತ್ರ ಬೆಟ್ಟದ ತುದಿಯಲ್ಲಿ ನೆಲೆಸಿರುವಂತಹ ತಾಯಿ ಚಿಕ್ಕದೇವಮ್ಮನನ್ನು ನಂಬಿ ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಸ್ಥಳೀಯ ಪುರಾಣಗಳ ಪ್ರಕಾರ ಚಿಕ್ಕದೇವಮ್ಮ ದೇವಿ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯ 7 ಸಹೋದರಿಯರಲ್ಲಿ ಒಬ್ಬರು. ಕೇರಳದಿಂದ ಬಂದ ದೇವಿ ಈ ಚಿಕ್ಕ ಬೆಟ್ಟದಲ್ಲಿ ನೆಲೆಸಿದಳು ಎಂಬ ಪ್ರತೀತಿ ಕೂಡ ಇದೆ. ದೇವಿ ದಕ್ಷಿಣ ಭಾಗದಿಂದ ಇಲ್ಲಿಗೆ ಬಂದಾಗ ಅವಳ ಶಕ್ತಿಗೆ ಹೆದರಿ ಸಾವಿರಾರು ರಾಕ್ಷಸರು ಬೆಟ್ಟದ ಗುಹೆಗಳಲ್ಲಿ ಅಡಗಿಕೊಂಡರಂತೆ. ಆ ರಾಕ್ಷಸರನ್ನು ಸಂಹಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿದ್ದಾಳೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ನಂಬ್ತಾರೆ. ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸ ಕೂಡ ಇದೆ. ಆರಂಭದಲ್ಲಿ ಪುನಾಟರ ಅರಸರ ಕಾಲದಲ್ಲಿ ರಾಜ್ಯದ ಅಧಿದೇವತೆಯಾಗಿದ್ದ ಈ ದೇವಿಗೆ ಬೆಟ್ಟದ ಮೇಲೆ ಸಣ್ಣ ಗುಡಿಯನ್ನು ನಿರ್ಮಾಣ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಚೋಳರಾಜರು ಹಾಗೆ ಮೈಸೂರಿನ ಒಡೆಯರು ಈ ದೇವಸ್ಥಾನದ ಅಭಿವೃದ್ಧಿಗೆ ನಿರ್ಮಾಣ ಕಾರ್ಯಗಳಿಗೆ ಒಂದಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ಈ ದೇವಾಲಯ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. 2011ರಲ್ಲಿ ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲದೆ ಇದು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಚಾರಣ ಮಾಡುವಂಥವರಿಗೆ ಒಂದು ನೆಚ್ಚಿನ ತಾಣ. ಬೆಟ್ಟದ ತುದಿಗೆ ತಲುಪಲಿಕ್ಕೆ ಸುಮಾರು 4 ಕಿಲೋಮೀಟರ್ ಉದ್ದದ ಚಂದದ ರಸ್ತೆ ಕೂಡ ಇದೆ. ಅದರಲ್ಲಿರುವಂತಹ ಕಡಿದಾದ ಹೇರ್ಪಿನ್ ತಿರುವು ವಾಹನ ಸವಾರರಿಗೆ ರೋಮಾಂಚನಕಾರಿ ಅನುಭವವನ್ನೇ ನೀಡುತ್ತದೆ. ಬೆಟ್ಟದ ಮೇಲಿಂದ ಸುತ್ತಲಿನ ಹಸಿರು ಗದ್ದೆಗಳು, ಹಳ್ಳಿಗಳು ಮತ್ತು ಪ್ರಸಿದ್ಧ ನುಗು ಜಲಾಶಯ, ಅದರ ವಿಹಂಗಮ ನೋಟವನ್ನು ನೀವು ನೋಡಬಹುದು. ಈ ದೇವಸ್ಥಾನದ ಸುತ್ತಲೂ ಪ್ರಕೃತಿಯನ್ನು ನೀವು ಆಸ್ವಾದನೆ ಮಾಡಲಿಕ್ಕೆ ಬಹಳ ಚಂದದ ಒಂದು ಊರು ಅಂತ ಹೇಳ್ಬೋದು. ವನ್ಯಜೀವಿಗಳ ಆವಾಸ ಸ್ಥಾನವೂ ಕೂಡ ಹೌದು. ಈ ಬೆಟ್ಟ ದಟ್ಟವಾದ ಅರಣ್ಯ ಪ್ರದೇಶದಿಂದ ಆವೃತ ಆಗಿದೆ. ಹಾಗಾಗಿ ಇಲ್ಲಿ ಕಾಡಿನ ಆನೆಗಳು, ಚಿರತೆ, ಜಿಂಕೆ ಸೇರಿದಂತೆ ಹಲವಾರು ವನ್ಯಜೀವಿಗಳು ಕೂಡ ಈ ಭಾಗದಲ್ಲಿ ವಾಸ ಮಾಡ್ತವೆ. ವಿಶೇಷ ಪೂಜೆ ಮತ್ತು ಹಬ್ಬಗಳು ನೋಡೋದಾದರೆ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಭಾನುವಾರ ಭಕ್ತ ಸಾಗರ ಹೆಚ್ಚಿರುತ್ತದೆ. ಧನುರ್ಮಾಸದ ಹುಣ್ಣಿಮೆಯ ದಿನದಂದು ದೇವಿಗೆ ವಿಶೇಷ ಪೂಜೆಗಳು ಕೂಡ ನಡೆಯುತ್ತದೆ. ಪ್ರತಿ ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಅದ್ಧೂರಿ ಜಾತ್ರೆ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಇಲ್ಲಿಗೆ ಸಮೀಪ ಇರುವಂಥ ಕಬಿನಿ ನದಿಯ ಹಾಲ್ಗಡಕ್ಕೆ ಕೊಂಡೊಯ್ದು ಗಂಗಾ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಂತರ ಇಟ್ನಾ ಗ್ರಾಮದ ಭಕ್ತರ ಮನೆಯಲ್ಲಿ 2 ದಿನ ದೇವಿಗೆ ಅದರ ಮೂರ್ತಿಯನ್ನು ಇಟ್ಟು ವಿಶೇಷ ಪೂಜೆ ಮತ್ತು ಉತ್ಸವಗಳನ್ನು ಇಲ್ಲಿ ಸಂಪ್ರದಾಯದಂತೆ ಜನರು ಮಾಡ್ತಾರೆ. ದೇವಾಲಯವು ಪ್ರತಿದಿನ ಬೆಳಿಗ್ಗೆ 6 ಗಂಟೆ ಬೆಳಿಗ್ಗೆಯಿಂದ ಸಂಜೆ 6 ಗಂಟೆಯವರೆಗೆ ದರ್ಶನಕ್ಕಾಗಿ ತೆರೆದು ಇರ್ತದೆ. ಬೆಂಗಳೂರು ಅಥವಾ ಮೈಸೂರಿಂದ ಬರುವವರು HD ಕೋಟೆ ರಸ್ತೆಯ ಮೂಲಕ ಸರಗೂರು ತಲುಪಬಹುದು. ಅಲ್ಲಿಂದ ಸುಲಭವಾಗಿ ಬೆಟ್ಟವನ್ನು ಹತ್ತಬಹುದು. ಸ್ವಂತ ವಾಹನ ಅಥವಾ ಬೈಕ್ ಸವಾರರಿಗೆ ಇದು ಒಂದು ಸೂಕ್ತವಾದ ರಸ್ತೆ ಮಾರ್ಗವನ್ನು ಕೂಡ ಹೊಂದಿದೆ. ಇದು ಚಿಕ್ಕದೇವಮ್ಮನ ಬೆಟ್ಟ ನೀವು ಈಗ ನೋಡ್ತಾ ಇರುವಂಥದ್ದು. ಇಲ್ಲಿಗೆ ಬಹಳಷ್ಟು ಪ್ರವಾಸಿಗರು, ಚಾರಣಿಗರು ಭೇಟಿಯನ್ನು ನೀಡ್ತಾರೆ.
ಯೂಟ್ಯೂಬ್ದು.